Devi, Assistant Professor of Political Science, Government Law College, Ramnagar. Shout out to Professor Uma Devi, Assistant Professor of Political Science again at GFGC, Vijayanagar, Bangalore. Today's session will discuss a bit about environmental issues on United Nations. ಈ ಸಂಚಿಕೆಯಲ್ಲಿ ನಾವು ವಿಶ್ವಸಂಸ್ಥೆಯ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತ ಕೆಲವು ಚಿಂತನೆಗಳನ್ನ ನಾವು ಚರ್ಚೆ ಮಾಡೋಣ. Of course, we try to discuss a bit about environment in my previous sessions when we, discuss the overall achievement of United Nations. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ವಿಶ್ವಸಂಸ್ಥೆಯ ಪರಿಸರದ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿದ್ವಿ. ಯಾವಾಗ ಅಂತ ಹೇಳಿದ್ರೆ ಈ ವಿಶ್ವಸಂಸ್ಥೆಯ ಅಚೀವ್ಮೆಂಟ್ಸ್ ಬಗ್ಗೆ, ಅದರ ಸಾಧನೆಗಳ ಬಗ್ಗೆ ನಾವು ಚರ್ಚೆ ಮಾಡೋ ಸಮಯದಲ್ಲಿ ವಿ ಬಾಟ್ ಇನ್ ದ ಕಾನ್ಸೆಪ್ಟ್ ಆಫ್ ದ ಕ್ಲೈಮೇಟ್ ಇಶ್ಯೂಸ್, ಎಸ್ಪೆಷಲಿ 1972 ಕ್ಲೈಮೇಟ್ ಇಶ್ಯೂಸ್ ಬಗ್ಗೆ ನಾವು ತಗೊಂಡ್ಬಂದ್ವಿ. ಸೊ ಅದನ್ನ ಮುಂದೆ ಇಟ್ಕೊಂಡು ಸ್ವಲ್ಪ ತೀಕ್ಷ್ಣವಾಗಿ ಇನ್ನೇನ್ ಮಾಡ್ತಾ ಇದೆ ವಿಶ್ವಸಂಸ್ಥೆ ಪರಿಸರನ ಸಂರಕ್ಷಣೆ ಮಾಡೋಕ್ಕೋಸ್ಕರ, ವಾಟ್ ಎಕ್ಸಾಕ್ಟ್ಲಿ ಇಸ್ ಯುನೈಟೆಡ್ ನೇಷನ್ಸ್ ಟ್ರೈಂಗ್ ಟು ಡೂ ಟು ಪ್ರೊಟೆಕ್ಟ್ ಅವರ್ ಎನ್ವೈರನ್ಮೆಂಟ್ ಅಂಡ್ ಅರ್ತ್ ಅಂತ ನಾವು ಈ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ನೋಡೋಣ. ಲೆಟ್ ಅಸ್ ಸಿ. In response to the growing worldwide concern with environmental issues, the General Assembly organized the United Nations Conference on Human Environment, which was held in Stockholm in 1972. ಸೊ ಸ್ಟಾಕ್ಹೋಮ್ನಲ್ಲಿ 1972ರಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿರುವಂತಹ ಸಮ್ಮೇಳನ ಆಯೋಜಿಸುತ್ತೆ and led to the creation of United Nations Environment Program, UNEP. ಸೊ 1972 ಸ್ಟಾಕ್ಹೋಮ್ ಸಮ್ಮೇಳನದ ಮುಖಾಂತರ ವಿಶ್ವಸಂಸ್ಥೆಯ ಪರಿಸರದ ಯೋಜನೆ ಶುರುವಾಗುತ್ತೆ, UNEP. ಅದು 1972ರಲ್ಲಿ ಅದು ಶುರುವಾಗುತ್ತೆ. UNEP has attempted to find solution to various environmental problems, including pollution in the Mediterranean Sea, the threat to aquatic resources posed by human economic activity, deforestation, desertification and drought, the depletion of Earth's ozone layer by human-produced chemicals, the global warming, etc. ಸೊ ಈ UNEP ಮೇನ್ ಫೋಕಸ್ ಏನು ಅಂತ ಹೇಳಿದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಸೂಕ್ತವಾಗಿರುವಂತಹ ಉಪಯುಕ್ತವಾಗಿರುವಂತಹ ಪರಿಹಾರವನ್ನು ಒದಗಿಸುವಂಥದ್ದು. ಆ ಸಮಯದಲ್ಲಿ ಈ ಯುರೋಪ್ ಮತ್ತು ಆಫ್ರಿಕಾದ ನಡುವೆ ಇರುವಂತಹ ಮೆಡಿಟರೇನಿಯನ್ ಸಿ ಏನಿತ್ತೋ ಅಲ್ಲಿ ಬಹುತೇಕವಾಗಿರುವಂತಹ ಮಾಲಿನ್ಯ ಆಗ್ತಿತ್ತು. ಅತ್ಯಂತ ಹಡಗುಗಳು ಸಂಚರಿಸುವಂತಹ ಜಾಗ ಅದು. ಸೊ ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಸ್ವಲ್ಪ ಪರಿಸರ ಹಾಳಾಗ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು ಅಂತ. ಆಮೇಲೆ ರಾಷ್ಟ್ರ, ಎಸ್ಪೆಷಲಿ ಸಮುದ್ರದ ಸಮೀಪವಿರುವಂತಹ ರಾಷ್ಟ್ರಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೀನಿನ ಮೇಲೆ ಮತ್ತು ಸಮುದ್ರದ ಸಂಪನ್ಮೂಲಗಳ ಮೇಲೆ ಅತಿ ಹೆಚ್ಚಾಗಿ ಜನಗಳು ಅವಲಂಬಿತರಾಗಿರ್ತಾರೆ. ಪೀಪಲ್ ಆರ್ ಮೋರ್ in tune to through the resources which is found in the sea. So therefore, in case if there is a threat to these aquatic resources, United Nations UNEP wanted to address this particular issues. ಸೊ ಇದಕ್ಕೆ ಸಂಬಂಧಪಟ್ಟಂತೆ UNEP ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಸಮುದ್ರದ ಸಂಪನ್ಮೂಲಗಳು ಮಿತವಾಗ್ತಿರುವಂತಹ ಕಾರಣದಿಂದ ಇದಕ್ಕೆ ಸೂಕ್ತವಾದ ಪರಿಹಾರನ ಕಂಡುಹಿಡಬೇಕು ಅಂತ ಅದು ಮುಂದೆ ಬರುತ್ತೆ. ಡಿಫಾರೆಸ್ಟೇಷನ್ ಅಂತ ಹೇಳಿದ್ರೆ ಅರಣ್ಯಗಳು ನಾಶ ಆಗ್ತಿರುವಂಥದ್ದು ನಾವು ನೋಡಿದೀವಿ ಎಲ್ಲಾ ಕಡೆ. ಎಸ್ಪೆಷಲಿ ಒಂದು ನಗರಗಳ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚುತ್ತಾ ಇದೆ ಜನಸಂಖ್ಯೆ. ಇದರಿಂದ ನಗರಗಳು ವಿಸ್ತಾರ ಆಗ್ತಾ ಇದೆ. ನಗರಗಳು ವಿಸ್ತಾರ ಆಗ್ತಿದ್ದಂಗೆ ಅರಣ್ಯಗಳು ಎನ್ಕ್ರೋಚ್ ಆಗ್ತಾ ಇದೆ. ಅರಣ್ಯಗಳು ಯಾವಾಗ ಎನ್ಕ್ರೋಚ್ ಆಗ್ತಿದೆಯೋ ಇದರಿಂದ ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಹಳ್ಳಿಗಳ ಕಡೆನೂ ನೋಡ್ತೀವಿ ನಾವು ಯಾವ ರೀತಿಯಾಗಿ ಪ್ರಾಣಿಗಳು, ಎಸ್ಪೆಷಲಿ ಆನೆ, ಇವತ್ತಿನ ಸಮಯದಲ್ಲಿ ಚಿರತೆ ಎಲ್ಲ ಅರಣ್ಯವನ್ನು ಬಿಟ್ಟು ನಗರಕ್ಕೆ ಬರುವಂತಹ ಪ್ರಶ್ನೆ ಉದ್ಭವಿಸಿದೆ. ಯಾಕೆ? ವೈ ಡು ಅನಿಮಲ್ಸ್ ಕಮ್ ಟು ದ ಟೌನ್ಸ್ ದೀಸ್ ಡೇಸ್? ವಾಟ್ ಇಸ್ ದ ಅನಿಮಲ್ ಕಮ್ ಅಂಡ್ ಎಂಟರ್ ದ ಹ್ಯೂಮನ್ ಹ್ಯಾಬಿಟೇಷನ್? ದ ರೀಸನ್ ಬೀಯಿಂಗ್ their space has been encroached by humans. ಮನುಷ್ಯ ಆ ಪ್ರಾಣಿಗಳ ಜಾಗ ಅಂದ್ರೆ ಮೂಲವಾಗಿ ಅರಣ್ಯಗಳನ್ನ ನಾವು ಎನ್ಕ್ರೋಚ್ ಮಾಡ್ತಾ ಇದೀವಿ.
ಉಸ್ತುರಿ ಮಾಡ್ತಾ ಇದ್ದೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ. ಸೊ ಇದರ ಮೇಲೆ ಆಗುವಂತ ಪರಿಣಾಮನ ಸರಿದೂಗಿಸ್ಕೋಬೇಕು ಅಂತ UNEP ಮುಂದೆ ಬರುತ್ತೆ. ಡೆಸರ್ಟಿಫಿಕೇಶನ್, ಬರಡು ಆಗುವಂಥದ್ದು, ಏನು ಬೆಳೆ ಇಲ್ಲ, ಏನೂ ಇಲ್ಲ, ಅಲ್ಲಿ ನೀರಿನ ಸರಬರಾಜು ಇರೋದಿಲ್ಲ, ಮಳೆ ಕರೆಕ್ಟ್ ಆಗಿ ಬರೋದಿಲ್ಲ. ಸೊ ಇಡೀ ಭೂಮಿನೇ ಒಳ್ಳೆ ಮರಳುಗಾರ ತರ ಆಗ್ತಿರುವಂಥದ್ದು. ಇದನ್ನ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಬೇಕು, ಇದ್ರ ಬಗ್ಗೆನೂ ಕೂಡ UNEP ಯೋಚನೆ ಮಾಡುತ್ತೆ. ಆಮೇಲೆ ಅಗೇನ್ ಓಝೋನ್ ಲೇಯರು, ಮೇಲಿರುವಂತಹ ಓಝೋನ್ ಲೇಯರು ಹಾಳಾಗ್ತಾ ಇದೆ, ಮಿತವಾಗ್ತಿದೆ, ತಿಳಿ ಆಗ್ತಾ ಇದೆ. ಇದನ್ನ ಹೇಗೆ ಸರಿದೂಗಿಸ್ಕೋಬೇಕು? ಅದೇ ಎಸ್ಪೆಷಲಿ ನಾವು ಕ್ಲೋರೋ ಕಾರ್ಬನ್ ಯೂಸ್ ಮಾಡ್ತೀವಲ್ಲ, ನಮ್ಮ ಮನೆಗಳಲ್ಲಿರುವಂತಹ ಫ್ರಿಡ್ಜ್ ಅತಿ ಹೆಚ್ಚಾಗಿ ಬಳಕೆ ಮಾಡಿದ್ರೆ ಆ ಫ್ರಿಡ್ಜ್ಗಳಿಂದ CFC ಗಾಳಿಗೆ ಹೋಗುತ್ತೆ. ಕಾರ್ಬನ್ ಮಾನಾಕ್ಸೈಡ್ ಇಂದ ಓಝೋನ್ ಲೇಯರು ಕೂಡ ಹಾಳಾಗುತ್ತೆ. ಆಮೇಲೆ ಫೈರ್ವುಡ್, ಸೌದೆ ಹೊಲೆನ ನಾವು ಉಡಿಸಿದಾಗ ಆ ಸೌದೆ ಹೊಲೆಯ ಮಾಲಿನ್ಯದಿಂದ ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತಾ ಇರುತ್ತೆ. ಇದನ್ನ ನಾವು ಹೇಗೆ ಸರಿದೂಗಿಸ್ಕೋಬೇಕು? ಗ್ಲೋಬಲ್ ವಾರ್ಮಿಂಗ್ ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು? ಹೌ ಡು ವಿ ನೀಡ್ ಟು ಪ್ರೊಟೆಕ್ಟ್ ಅರ್ತ್ ಫ್ರಮ್ ಗ್ಲೋಬಲ್ ವಾರ್ಮಿಂಗ್? These are some of the issues being discussed through UNEP. Although both developed and developing countries recognize the need to preserve natural resources, developing countries often charge that the environment has been despoiled primarily by the advanced industrial states, whose belated environmental consciousness now hampers development of other countries. ನೋಡಿ, ಬೆಳೆತಿರುವಂತಹ ಅಥವಾ ಇವಾಗ ತಾನೇ ಸ್ವತಂತ್ರವಾಗಿ ಬಂದು ಕೈಗಾರಿಕೆಯ ಮೂಲಕ ಪ್ರಗತಿ ಹೊಂದಿರುವಂತಹ ರಾಷ್ಟ್ರಗಳಿಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವು ಕೈಗಾರಿಕೆಯಿಂದ ನಾವು ಬೆಳೆಯಕ್ಕೆ ಸಾಧ್ಯವಾಗುತ್ತೆ. ಕೈಗಾರಿಕೆಯ ಕ್ರಾಂತಿ ಇಲ್ಲದಿದ್ರೆ ನಾವು ಬೆಳೆದಕ್ಕೆ ಆಗೋದಿಲ್ಲ. ಕೈಗಾರಿಕೆ ಕ್ರಾಂತಿನ ಯೂಸ್ ಮಾಡ್ಕೊಂಡಾಗ ಅಫ್ಕೋರ್ಸ್ ಮಾಲಿನ್ಯ ಆಗತ್ತೆ. ಆದ್ರೆ ಬೆಳೆದಿರುವಂತಹ ದೊಡ್ಡ ರಾಷ್ಟ್ರಗಳು, ಅಮೆರಿಕ, ಯುರೋಪಿನ ಬಹುತೇಕ ರಾಷ್ಟ್ರಗಳು ಆಗ್ಲೇ ಕೈಗಾರಿಕಾ ಕ್ರಾಂತಿ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾಲಿನ್ಯ ಮಾಡ್ಬಿಟ್ಟಿದ್ದಾರೆ ಅವರು ಪರಿಸರನ. ಇವಾಗ ಬಂದು ನೀವು ನಮಗೆ ಮಾರ್ಗದರ್ಶನ ಹೇಳ್ತಿದ್ದೀರಲ್ಲ, ನೀವು ಇದ್ ಮಾಡು, ನೀವು ಕಂಟ್ರೋಲ್ ಮಾಡು, ಪೊಲ್ಯೂಷನ್ ಮಾಡು ಅಂತ ನಮ್ಗೆ ಹೇಳ್ಕೊಡ್ತೀರಲ್ಲ, ಅದು ಸರಿನಾ ಅಂತ ಈ ಬೆಳೀತಿರುವಂತಹ ರಾಷ್ಟ್ರಗಳು ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಪ್ರಶ್ನೆ ಮಾಡುವಂತ ಒಂದು ಹಿನ್ನೆಲೆಯನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಇದನ್ನ ಯಾವ ರೀತಿಯಾಗಿ ಸರಿ ಮಾಡ್ಕೋಬೇಕು? ಇದು ಕೂಡ ವಿಶ್ವಸಂಸ್ಥೆಯ ಈ UNEP ಪ್ರೋಗ್ರಾಮ್ ಅಡ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ. ಡೆವಲಪ್ಡ್ countries have object to the imposition of environmental standards, fearing that such regulations will hamper economic growth and erode their standard of living. ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ರಾಜಕೀಯ. ಎಲ್ಲವನ್ನು ಕೂಡ ರೆಗ್ಯುಲೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಬೆಳೆದಿರುವಂತಹ ರಾಷ್ಟ್ರಗಳು ಕೂಡ ಹೆದರ್ಕೊಂಡಿದೆ. ನನ್ನ ಪ್ರಗತಿ ಕಡಿಮೆ ಆಗತ್ತೆ, ನನ್ನ ಉತ್ಪಾದನೆ ಕಡಿಮೆ ಆಗತ್ತೆ, ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂತಹ ಕಾರಣದಿಂದ ನಾನು ಏನೂ ಮಾಡಕ್ಕಾಗೋದಿಲ್ಲ. ಇವೆಲ್ಲವನ್ನು ಕೂಡ ವಿಶ್ವಸಂಸ್ಥೆ ಅಡ್ರೆಸ್ ಮಾಡುತ್ತೆ. ಮುಂದುವರಿತಾ ಹಲವಾರು ಪ್ರಮುಖವಾಗಿರುವಂತಹ ಇಶ್ಯೂಗಳಿಗೆ UNEP ನಿಮ್ಗೆಲ್ಲ ಈಗಾಗಲೇ ನಾವು ತಿಳ್ಕೊಂಡಿದೀವಿ UNEP ಅಂದ್ರೆ ಏನು ಅಂತ, ಅದು ಏನ್ ಕೆಲಸ ಮಾಡುತ್ತೆ ಅಂತ. It succeeded in establishing through the General Assembly a World Commission on Environment and Development in 1988. ಬಹಳ ಲೇಟ್ ಆಗೋಯ್ತು. 1972 ಅಲ್ಲಿ UNEP ಬಂದ್ರೆ 1988 ಅಂದ್ರೆ 10 ವರ್ಷಗಳ ನಂತರ, 15 ವರ್ಷಗಳ ನಂತರ ವರ್ಲ್ಡ್ ಕಮಿಷನ್ ಆನ್ ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಒಂದು ಆಂತರಿಕವಾಗಿರುವಂತ ಒಂದು ಸಂಸ್ಥೆನ ಅದು ಸ್ಥಾಪನೆ ಮಾಡುತ್ತೆ, ಅದೊಂದು ವೇದಿಕೆನ ಕಲ್ಪಿಸುತ್ತದು. ದ ಪ್ರಯಾರಿಟಿ ಬೀಯಿಂಗ್ environmental program which was outlined by UNEP.
international conference such as United Nations Conference on Environmental Development, which was called Earth Summit, which held in 1992 in Rio de Janeiro. ದಕ್ಷಿಣ ಅಮೆರಿಕದ ರಿಯೋ ಡಿ ಜನರೋ ಅಲ್ಲಿ ಅರ್ತ್ ಸಮಿಟ್ ಅಂತ ಪೃಥ್ವಿ ಸಮ್ಮೇಳನ 1992 ನಡೆಯುತ್ತೆ. Which main focus on environmental issues. The Earth Summit, which was far larger than any previous intergovernmental global conference, incorporated input from numerous NGOs. ಈ ಅರ್ತ್ ಸಮಿಟ್ ಬಹಳ ಪಾಪ್ಯುಲರ್ ಯಾಕೆ ಅಂತ ಹೇಳಿದ್ರೆ ಇದು ವಿಶ್ವವ್ಯಾಪಿ ಆಗಿರುವಂತ ಮೊಟ್ಟ ಮೊದಲ ಸಮ್ಮೇಳನವಾಗಿರುತ್ತೆ. ಆಮೇಲೆ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಕೇವಲ ಸರ್ಕಾರಗಳೊಂದೇ ಅಲ್ಲ, ಸರ್ಕಾರೇತರ ಸಂಘ ಸಂಸ್ಥೆಗಳು ಕೂಡ ಈ ರಿಯೋ ಸಮಿಟ್ ನಲ್ಲಿ ಅಥವಾ ಅರ್ತ್ ಸಮಿಟ್ ನಲ್ಲಿ ಭಾಗವಹಿಸುತ್ತೆ. It produced a convention on biological diversity, a framework convention on climate change, a global warming convention, the Rio Declaration on Environment and Development, a statement of principles on forest, a plan for sustainable development of the Earth's resources into the 21st century, which is called as Agenda 21. The Global Warming Convention was amended in 1997 by the Kyoto Protocol, which was held in Tokyo, and in 2015 by Paris Agreement on Climate Change. Both of this aim to limit global average temperature increase through reduction in greenhouse gas emission. ಇಂತಹ ಒಂದು ಕನ್ವೆನ್ಷನ್ಗಳು ಬಯೋಡೈವರ್ಸಿಟಿ ಆಗಿರ್ಬೋದು, ಫ್ರೇಮ್ವರ್ಕ್ ಆಫ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಕನ್ವೆನ್ಷನ್, ರಿಯೋ ಕನ್ವೆನ್ಷನ್, ಅಜೆಂಡಾ 21, ಪ್ಯಾರಿಸ್ ಅಗ್ರಿಮೆಂಟ್, ಕೊಯ್ಟೋ ಪ್ರೋಟೋಕಾಲ್, ಎಲ್ಲರ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಗ್ರೀನ್ ಹೌಸ್ ಗ್ಯಾಸಸ್ನ ಕಡಿಮೆ ಮಾಡೋದು ಹೇಗೆ. ಸಿಂಪಲ್ ಲಾಜಿಕ್. ಮನೆ ಒಳಗಿದ್ದಾಗ ನಮಗೆ ಶೆಕೆ ಆಗತ್ತೆ, ಮನೆ ಹೊರಗಡೆ ಹೋದ್ರೆ ಚಳಿ ಆಗತ್ತೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಈಗ ಒಂದು ರೂಮ್ ನಲ್ಲಿ ಕೂತ್ಕೊಂಡು ನಾವು ಮೇಣದ ಬತ್ತಿ ಹಚ್ಕೊಂಡು ಕೂತ್ಕೊಂಡ್ರೆ ಅಥವಾ ಒಂದು ದೀಪ ಹಚ್ಕೊಂಡು ಕೂತ್ಕೊಂಡ್ರೆ ಅವಾಗ ಏನಾಗತ್ತೆ, ಸ್ವಲ್ಪ ಬಿಸಿ ಆಗಕ್ಕೆ ಶುರುವಾಗತ್ತೆ. ಇಡೀ ರೂಮಿನ ಟೆಂಪರೇಚರು ಏರುತ್ತೆ. ಅದೇ ರೀತಿಯಲ್ಲಿ ನಮ್ಮ ವಿಶ್ವದಲ್ಲಿ ಓಝೋನ್ ಲೇಯರ್ ಒಂದ್ ಕಡೆ ಇದೆ. ಆ ಓಝೋನ್ ಲೇಯರ್ ಇಂದ ಒಳಗಿರುವಂತ ಒಂದು ಭೂಮಿ ಆಂತರಿಕವಾಗಿ ಪ್ರೊಟೆಕ್ಟ್ ಆಗಿದೆ. ನಾವು ಎಲ್ಲವನ್ನೂ ಕೂಡ ಸುಡ್ತಾ ಇದ್ರೆ ಮತ್ತು ಕೆಮಿಕಲ್ ರಿಯಾಕ್ಷನ್ ಇಂದ, ಸ್ಮೋಕ್ ಇಂದ, ಫೈರ್ವುಡ್ ಬರ್ನಿಂಗ್ ಇಂದ, CFC ಇಂದ, ಕಾರ್ಬನ್ ಮಾನಾಕ್ಸೈಡ್ ಇಂದ ಮತ್ತು ಕೈಗಾರಿಕಾ ಮಾಲಿನ್ಯ ಇಂದ, ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ನೋಡ್ತೀವಿ ಹೊಗೆ ಹೋಗ್ತಾ ಇರುತ್ತೆ, ಕಪ್ಪು ಹೊಗೆ. ಎಲ್ಲಿ ಹೋಗುತ್ತೆ ಹೊಗೆ? ಸೊ ಈ ಒಂದು ಮಾನವನ ಆಕ್ಟಿವಿಟೀಸ್ ಇಂದ, ಮಾನವನ ಕಾರ್ಯಗಳಿಂದ, ಮಾನವನ ಇಂಟರ್ವೆನ್ಷನ್ ಇಂದ ಏನಾಗ್ತಾ ಇದೆ, ವಿಶ್ವದ ತಾಪಮಾನ ಏರ್ತಾ ಇದೆ. ವಿಶ್ವದ ತಾಪಮಾನ ಏರಿದಾಗ ಮೇಲ್ಗಡೆ ಇರುವಂತಹ, ಕೆಳಗೆ ಇರುವಂತಹ ಪೋಲಾರ್ ಕ್ಯಾಪ್ಸ್, ಅಂಟಾರ್ಟಿಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗ್ಲೇಷಿಯರ್ಸ್ಗಳವು, ಲಕ್ಷಾಂತರ ಕಿಲೋಮೀಟರ್ ಗಟ್ಟಲೆ ಇರುವಂತಹ ಗ್ಲೇಷಿಯರ್ಗಳು, ಇದು ಕರಗಕ್ಕೆ ಶುರುವಾಗತ್ತೆ. ಅದು ಕರಗ್ದಾಗ ನೀರ್ ಎಲ್ಲಿಗೆ ಬಂತು? ಸಮುದ್ರಕ್ಕೆ, ಮಹಾಸಾಗರಕ್ಕೆ ಬಂತು. ಸಮುದ್ರದಲ್ಲಿ ಇರುವಂತಹ ನೀರಿನ ಪ್ರಮಾಣ ಮೇಲೆ ಏಳಕ್ ಶುರುವಾಗುತ್ತೆ. Because of this greenhouse, polar caps will start melting. The melted polar caps will increase the water content in the seas. ಅವಾಗೇನಾಗುತ್ತೆ? the landmass will start being submerged under the water. ರೀಸೆಂಟ್ ಆಗಿ ಮಾಲ್ಡೀವ್ಸ್ ನಲ್ಲಿ ಒಂದು ಪಾರ್ಲಿಮೆಂಟ್ ಮಾಡ್ತಾರೆ. ಮಾಲ್ಡೀವ್ಸು ಹಿಂದೂ ಮಹಾಸಾಗರದಲ್ಲಿರುವಂತಹ ಒಂದು ಸಣ್ಣ ದ್ವೀಪದ ಒಂದು ರಾಷ್ಟ್ರ. ಆ ದೇಶದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಒಂದು ಪಾರ್ಲಿಮೆಂಟ್, ಸಂಸತ್ತಿನ ಒಂದು ಸಭೆ ಏನ್ ಮಾಡ್ತಾರೆ, ನೀರಿನ ಒಳಗೆ ಆಮ್ಲಜನಕನ ಹಾಕೊಂಡು ನೀರು ಒಳಗೋಗ್ಬಿಟ್ಟು ಅವರು ಸಮ್ಮೇಳನ ಮಾಡ್ತಾರೆ. ವಿಶ್ವದಲ್ಲಿರುವಂತ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾರೆ, ಅದು ಯಾಕೆ ಇವರು ನೀರಿನ ಸಮುದ್ರದ ಒಳಗೆ ಹೋಗ್ಬಿಟ್ಟು ಸಮ್ಮೇಳನ ಮಾಡ್ತಾ ಇದಾರಲ್ಲ. ಅಲ್ಲಿರುವಂತ ಎಲ್ಲ ಮಂತ್ರಿಗಳು, ಕ್ಯಾಬಿನೆಟ್ ಮಿನಿಸ್ಟರ್ಗಳು
ಎಲ್ಲ ಆಕ್ಸಿಜನ್ ಮಾಸ್ಕ್ಗಳು ಹಾಕೊಂಡು ಅವಳದಿಷ್ಟೇ. ನೀವು ಇದೇ ತರ ನೀವು ಮಾಲಿನ್ಯ ಮಾಡ್ಕೊಂಡು ಕೂತ್ಕೊಳ್ಳಿ, 50 ವರ್ಷದಲ್ಲಿ ನಮ್ಮ ದೇಶ ಇರೋದಿಲ್ಲ, ಭೂಮಿ ಮೇಲೆ ಮುಳುಗೋಗುತ್ತೆ. ನಾವಿಲ್ಲಿ ಹೋಗ್ಬೇಕು. ಅದಕ್ಕೋಸ್ಕರ ವಿಶ್ವಸಂಸ್ಥೆಯ ಗ್ಲೋಬಲ್ ವಾರ್ಮಿಂಗ್ ನ ಟ್ಯಾಕಲ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ವಿಶ್ವಕ್ಕೆ ಒಳ್ಳೆ ದಿನಗಳಿಲ್ಲ ಮುಂದೆ. ಆ ಒಂದು ಕಾರಣಕ್ಕೋಸ್ಕರ ಬಹಳ ಆಕ್ಟಿವ್ ಆಗಿ ಬಹುತೇಕವಾಗಿರುವಂತ ಯೋಜನೆಗಳನ್ನ ತಗೊಂಡ್ಬಂದು, ಬಹುತೇಕವಾಗಿರುವಂತ ಆಕ್ಟಿವಿಟೀಸ್ಗಳನ್ನ ತಗೊಂಡ್ಬಂದು, ಡಿಕ್ಲರೇಷನ್ಗಳನ್ನ ತಗೊಂಡ್ಬಂದು, ಪ್ರಿನ್ಸಿಪಲ್ಗಳನ್ನ ತಗೊಂಡ್ಬಂದು, ಪ್ರೋಟೋಕಾಲ್ಗಳನ್ನ ತಗೊಂಡ್ಬಂದು, ಅಜೆಂಡಾಗಳನ್ನ ತಗೊಂಡ್ಬಂದು, ಫ್ರೇಮ್ವರ್ಕ್ಗಳನ್ನ ತಗೊಂಡ್ಬಂದು ಈ ಗ್ಲೋಬಲ್ ಗ್ಯಾಸ್ ಎಮಿಷನ್ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ಕಡಿಮೆ ಮಾಡಬೇಕು. ಇವತ್ತು ನೋಡಿ, ನಮ್ಮ ಭಾರತದಲ್ಲಿ ವಾಹನ ಖರೀದಿ ಮಾಡಿದ್ರೆ ನಾವು BS6, BS4, BS5 ಅಂತ ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಇವಾಗಿರುವಂತ BS6 ಅಂತ ಹೇಳಿ ಭಾರತ್ ಸ್ಟೇಟ್ 6 ಅಂತ, ಅದು ಎನ್ವೈರನ್ಮೆಂಟಲ್ ಒಂದು ನಾರ್ಮ್, ಅದು ಕಂಪನಿಗಳಿಗೆ ರಾಷ್ಟ್ರ ಕೊಡುವಂಥದ್ದು. ನಾವು ಏನೇ ಒಂದು ಕಂಪನಿಗಳು ಅಥವಾ ಫ್ಯಾಕ್ಟರಿಗಳು ಅಥವಾ ಆ ಒಂದು ಸಂಸ್ಥೆಗಳು ವಾಹನಗಳನ್ನ ಬಿಡುಗಡೆ ಮಾಡಿದ್ರೆ ಆ ಒಂದು ವಾಹನ ಮಿತವಾಗಿರುವಂತ ಪಲ್ಯೂಟ್ ಮಾಡಬಹುದು, ಅದಕ್ಕಿಂತ ಅಧಿಕವಾಗಿ ಪಲ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಸ್ಟ್ಯಾಂಡರ್ಡ್ಗಳಿಂದ ಇಡೀ ವಿಶ್ವದ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನಾವು ಕಡಿಮೆ ಮಾಡಬಹುದು ಎಂಬ ಒಂದು ಚಿಂತನೆಗಳು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವಿಶ್ವ ಸಂಸ್ಥೆಯ ಮತ್ತಷ್ಟು ಚಿಂತನೆಗಳು ಏನಿದೆ ಅಂತ ಹೇಳಿದ್ರೆ, ನಾವು ಮಾಲಿನ್ಯ ಮಾಡುವಂತಹ ಡೀಸೆಲ್ ಪೆಟ್ರೋಲ್ ಕಾರ್ಗಳು ಮತ್ತು ವೆಹಿಕಲ್ಗಳನ್ನ ನಾವು ಕಡಿಮೆ ಮಾಡಿ ಅಂತ್ಯಗೊಳಿಸಿ ಎಲೆಕ್ಟ್ರಿಕ್ ಕಾರ್ಗಳನ್ನ ಯೂಸ್ ಮಾಡೋಣ, ಎಲೆಕ್ಟ್ರಿಕ್ ವಾಹನಗಳನ್ನ ಯೂಸ್ ಮಾಡೋಣ. ಎಲೆಕ್ಟ್ರಿಕ್ ವಾಹನಗಳಿಂದ ಮಾಲಿನ್ಯ ಕಡಿಮೆ ಆಗುತ್ತೆ, CFC ಗ್ಯಾಸ್ ಎಮಿಟ್ ಆಗೋದಿಲ್ಲ, ಕಾರ್ಬನ್ ಮಾನಾಕ್ಸೈಡ್ ಗ್ಯಾಸ್ ಎಮಿಟ್ ಆಗೋದಿಲ್ಲ, ಓಝೋನ್ ಲೇಯರ್ ಚೆನ್ನಾಗಾಗುತ್ತೆ, ಇನ್ನೂ ನಮ್ಮ ಪೃಥ್ವಿ ಬಹುತೇಕವಾಗಿರುವಂತ ದೀರ್ಘವಾಗಿ ನಾವು ಬದುಕಬಹುದು. ಆ ಚಿಂತನೆಗಳೆಲ್ಲವೂ ಕೂಡ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಇಡೀ ವಿಶ್ವದ ಹಲವಾರು ರಾಷ್ಟ್ರಗಳಿಗೆ ಮನದಟ್ಟುವಂತೆ ಅದು ಹೇಳ್ತಾ ಇರುತ್ತೆ. Global Environmental Facility was established on the eve of 1992 Rio Earth Summit to help track our planet's most pressing environmental problem. The Global Environmental Facility unites 184 partner countries to protect and promote environmental issues. The Global Environmental Facility focuses on 6 main areas. 1992ರ ರಿಯೋ ಸಮಿಟ್ ನಲ್ಲಿ, ದಕ್ಷಿಣ ಅಮೆರಿಕದ ಆಯ್ತಲ್ಲ ಅದು ರಿಯೋ ಡಿ ಜೆನಿರೋದಲ್ಲಿ, ಆ ಸಮಿಟ್ ನಲ್ಲಿ ಸುಮಾರು ಈ ಒಂದು ಹೊಸದಾಗಿರುವಂತ ಒಂದು ವ್ಯವಸ್ಥೆನ ಸ್ಥಾಪಿಸಲಾಗತ್ತೆ. ಗ್ಲೋಬಲ್ ಎನ್ವೈರನ್ಮೆಂಟಲ್ ಫೆಸಿಲಿಟಿ, ವಿಶ್ವ ಪರಿಸರದ ಒಂದು ಫೆಸಿಲಿಟಿ ಅಥವಾ ವಿಶ್ವ ಪರಿಸರದ ಒಂದು ವ್ಯವಸ್ಥೆ ಸ್ಥಾಪನೆ ಆಗುತ್ತೆ. ಈ ಒಂದು ಫೆಸಿಲಿಟಿಯಿಂದ GF ಇಂದ 184 ರಾಷ್ಟ್ರಗಳು ಒಟ್ಟಾಗಿ ಪರಿಸರದ ಮಾಲಿನ್ಯಗಳ ಬಗ್ಗೆ ಚಿಂತನೆ ಮಾಡುವಂತ ಒಂದು ವೇದಿಕೆ ಅದು ಕೊಡಲಾಗತ್ತೆ. The main focus of this GEF being biodiversity, climate change, chemical and waste, international waters, land degradation, sustainable forest management. ಬಹಳ ಈ GF ಬಹಳ ಪ್ರಮುಖವಾಗಿ ಅಡ್ರೆಸ್ ಮಾಡುವಂತ ಏರಿಯಾ ಯಾವುದು ಅಂದ್ರೆ ರಾಸಾಯನಿಕಗಳು ಮತ್ತು ತ್ಯಾಜ್ಯ, ಹವಾಮಾನ ಬದಲಾವಣೆ, ಅಂತಾರಾಷ್ಟ್ರೀಯ ನೀರು, ಭೂನಾಶ, ಸುಸ್ಥಿರ ಅರಣ್ಯ ನಿರ್ವಹಣೆ, ಹೀಗೆ ಪ್ರಮುಖ ಬದಲಾಗುತ್ತಿರುವಂತಹ ತಾಪಮಾನದಿಂದ ನಾವೀಗಾಗಲೇ ಡಿಸ್ಕಸ್ ಮಾಡಿದೀವಿ ಯಾವ ರೀತಿಯಾಗಿ ಗ್ರೀನ್ ಹೌಸ್ ಗ್ಯಾಸ್ ಹೆಚ್ಚುತ್ತೆ ಅಂತ. ಸ್ವಲ್ಪ ಮಟ್ಟಿಗೆ 1% ಹೆಚ್ಚಿದ್ರೂ ಕೂಡ ಬಹಳಷ್ಟು
ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ದಿಸ್ ಆಕ್ಷನ್ ಇನ್ಕ್ಲೂಡ್ ಇನ್ವೆಸ್ಟ್ಮೆಂಟ್ ಟು ರೆಡ್ಯೂಸ್ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್, ದ ಅಡಾಪ್ಟೇಷನ್ ಆಫ್ ಕ್ಲೈಮೇಟ್ ಚೇಂಜ್ ಇನ್ಕ್ಲೂಡಿಂಗ್ ವೇರಿಯಬಿಲಿಟಿ. The early impact of climate change have already appeared, and scientists believe that further impacts are inevitable. ಭೂಮಿ ಎಷ್ಟು ಹಾಳಾಗಬೇಕೋ ಅಷ್ಟು ಹಾಳಾಗೋಗಿದೆ. ಇನ್ನು ನಾವು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಸರ್ವನಾಶ ಆಗೋದಂತೂ ಗ್ಯಾರಂಟಿ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ರೆಡ್ಯೂಸಿಂಗ್ ಆರ್ ಅವಾಯ್ಡಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಇನ್ ದ ಏರಿಯಾ ಆಫ್ ರಿನ್ಯೂಯಬಲ್ ಎನರ್ಜಿ, energy efficiency, sustainable transport and management of land use, land change and forestry. ಇವತ್ತು ನೋಡಿ, ಸಾಮಾನ್ಯವಾಗಿ ನಗರಗಳಲ್ಲಿ ಹೊಸ ಕಟ್ಟಡಗಳು ಕಟ್ಟಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಸೋಲಾರ್ ಪ್ಲಾಂಟ್ ಹಾಕಬೇಕು, ಅಂದ್ರೆ ಸೋಲಾರ್ ವಾಟರ್ ಹೀಟರ್ ಹಾಕಿರ್ಬೇಕು ಕನಿಷ್ಠ ಪಕ್ಷ, ಇಲ್ಲಾಂದ್ರೆ ಪರ್ಮಿಷನ್ ಸಿಗೋದಿಲ್ಲ. ಯಾಕಂದ್ರೆ ಈಗ ನೀರು ಸ್ನಾನ ಮಾಡ್ಲಿಕ್ಕೆ ನೀರು ಬಿಸಿ ಮಾಡಬೇಕು ಅಂತ ಹೇಳಿದ್ರೆ ಸೌದೆ ಸುಡಬೇಕು. ಸೌದೆ ಸುಟ್ಟು ಏನಾಗುತ್ತೆ, ಮತ್ತೆ ಮಾಲಿನ್ಯ ಜಾಸ್ತಿ ಆಗತ್ತೆ. ಆದ್ರೆ ಸೂರ್ಯನ ಎನರ್ಜಿಯಿಂದ ನಾವು ಯೂಸ್ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ. ಇಟ್ ಈಸ್ ಗುಡ್ ಫಾರ್ ದ ಎನ್ವೈರನ್ಮೆಂಟ್. ಸೊ ವಿ ಕ್ಯಾನ್ ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸ್. ಇದಕ್ಕೆ ಕರೆಯುವಂಥದ್ದು ರಿನ್ಯೂಯಬಲ್ ಎನರ್ಜಿ. ನಾವೊಂದು ಗೀಸರ್, ಒಂದು ಸೌದೆನೋ ಏನೇ ಒಂದು ಬಳಕೆ ಮಾಡಿದ್ರೆ ಅದು ಅಷ್ಟೇ ಹೋಯ್ತದು ಆ ಟೈಮ್ಗೆ. ಆದ್ರೆ ಸೂರ್ಯ ನಿರಂತರವಾಗಿರುತ್ತಾನೆ. ರಿನ್ಯೂಯಬಲ್ ಎನರ್ಜಿ, ಎನರ್ಜಿ ಎಫಿಷಿಯನ್ಸಿ. ನಾವು ಯಾವಾಗ್ಲೂ ಹೇಳ್ತೀವಿ, ನಾವು ಬೆಳಗಿನ ಸಮಯದಲ್ಲಿ ನಾವು ಲೈಟ್ ಹಾಕೋದಿಲ್ಲ. ಹೊರಡೆ ಹೋಗಿ ಕೂತ್ಕೊಂಡು ಓದ್ಕೊಳ್ತೀವಿ, ಕೆಲಸ ಮಾಡ್ತೀವಿ, ಇಲ್ಲ ಅಂತ ಹೇಳಿ ಬಾಕ್ಲು ತೆಕ್ಕೊಂಡು ನಾವು ಒಳಗೆ ಕೆಲಸ ಮಾಡ್ತಿರ್ತೀವಿ, ಲೈಟ್ ಹಾಕೋದಿಲ್ಲ. ಯಾವಾಗ ಬೇಕು ಅವಾಗ ಮಾತ್ರ ಲೈಟ್ ಹಾಕೊಳ್ತೀವಿ, ಫ್ಯಾನ್ ಹಾಕೊಳ್ತೀವಿ. ಎನರ್ಜಿ ಎಫಿಷಿಯನ್ಸಿ, ಎಫಿಷಿಯಂಟ್ ಆಗಿ ನಾವು ಎನರ್ಜಿನ ಯೂಸ್ ಮಾಡುವಂಥದ್ದು, ವಿದ್ಯುತ್ ಶಕ್ತಿನ ನಾವು ಎಫಿಷಿಯಂಟ್ ಆಗಿ ಯೂಸ್ ಮಾಡುವಂಥದ್ದು. ಇದರಿಂದನೂ ಕೂಡ ಮಾಲಿನ್ಯ ಕಡಿಮೆ ಆಗತ್ತೆ. ನಾಲ್ಕು ಜನ ಇರುವಂತ ಕುಟುಂಬದಲ್ಲಿ ಬೀರುಗಿಂತ ದೊಡ್ಡದಾಗಿರುವಂತ ರೆಫ್ರಿಜರೇಟರ್ ಇಟ್ಕೊಂಡಿರ್ತಾರೆ. ಯಾಕೆ ಬೇಕು? ಒಂದು ಚಿಕ್ಕ ರೆಫ್ರಿಜರೇಟರ್ ಇಟ್ಕೊಳಕ್ ಆಗೋದಿಲ್ವಾ? ಆ ರೆಫ್ರಿಜರೇಟರ್ ಇಂದ CFC ರಿಲೀಸ್ ಮಾಡುತ್ತೆ. ಏರ್ ಕಂಡೀಷನ್ ಇಂದ CFC ರಿಲೀಸ್ ಆಗತ್ತೆ. ಒಂದು ಮನೆಗೆ 10 ಏರ್ ಕಂಡೀಷನ್ ಬೇಕಾ? ಎಲ್ಲ ಸಂಪೂರ್ಣವಾಗಿರುವಂತ ಕಾಂಕ್ರೀಟ್ ಜಂಗಲ್ ಅಲ್ಲಿ ಇವತ್ತು ಗಾಳಿನೂ ಇಲ್ಲ, ಮರಗಳು ಇಲ್ಲ. ಎಲ್ಲ ಕಡೆ AC AC AC. ಅತಿ ಹೆಚ್ಚಾಗಿ AC ಯೂಸ್ ಮಾಡ್ಕೊಂಡು ಬಿಟ್ರೆ ನಾಳೆ ಏನು ಇರೋದಿಲ್ಲ ಇಲ್ಲಿ. ಹಿಂದಿನ ಕಾಲ ಎಷ್ಟು ಚೆನ್ನಾಗಿತ್ತಲ್ಲ, ಎಲ್ಲಿತ್ತು AC? ಆರಾಮ ಕಿಟಕಿ ಬಾಕ್ಲು ಓಪನ್ ಮಾಡಿದ್ರೆ ಬರೋ ಅಂತ ಬೀಸ್ತಾ ಇತ್ತು ಗಾಳಿ. ಕಿಟಕಿ ಓಪನ್ ಮಾಡಿದ್ರೆ ಗಾಳಿಯಲ್ಲಿ ಬರುತ್ತೆ, ಪಕ್ಕದಲ್ಲಿ ಒಂದು ಮನೆ ಇರುತ್ತೆ. ಪಕ್ಕದೊಂದು ಮನೆ, ಈ ಕಡೆ ಒಂದ್ ಮನೆ, ಮೇಲ್ಗಡೆ ಒಂದ್ ಮನೆ, ಕೆಳಗೆ ಒಂದ್ ಮನೆ, ಗಾಳಿನೂ ಇಲ್ಲ, ಏನೂ ಇಲ್ಲ, ಬರೀ AC. ಪರಿಸರ ಹೇಗೆ ಸಂರಕ್ಷಣೆ ಮಾಡಬಹುದು? ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್. 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಾರ್ಗಳು ತಗೊಂಡು ಹೋಗುವಂಥದ್ದು, ವಾಹನಗಳನ್ನ ತಗೊಂಡು ಹೋಗುವಂಥದ್ದು. ಏನಕ್ಕೆ ಬೇಕು? ಮನೆಯಿಂದ ತರಕಾರಿ ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ವಾಹನ ತಗೊಂಡು ಹೋಗುವಂಥದ್ದು. ನಡ್ಕೊಂಡು ಹೋಗಿ ತಗೊಂಡ್ಬರ್ಲಿಕ್ಕೆ ಆಗೋದಿಲ್ವಾ? ಸೈಕಲ್ಗಳು ಯೂಸ್ ಮಾಡ್ತೀವಿ, ಸೈಕಲ್ಗಳು ಮಾಯ ಆಗೋಗಿದೆ. ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್, ಅದಕ್ಕೆ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಒಂದು ಟರ್ಮ್ ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತಾನು ಮಾಡುವಂತ ಕೆಲಸದಿಂದ ಎಷ್ಟು ಪರಿಸರ ಮಾಲಿನ್ಯ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ಈ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಎಷ್ಟು ಜಾಸ್ತಿ ಮಾಡ್ತಾ ಇದ್ದಾನೆ. ಈ ಒಂದು ಮಾಪನದ ಒಂದು ತುಲಾತ್ಮಕ ಯಂತ್ರ ಇದೆ, ಒಂದು ಮೆಥಡ್ ಇದೆ, ಅದಕ್ಕೆ ಕರೆಯುವಂಥದ್ದು ಕಾರ್ಬನ್ ಫುಟ್ ಪ್ರಿಂಟ್. ಮ್ಯಾನೇಜ್ಮೆಂಟ್ ಆಫ್ ಲ್ಯಾಂಡ್ ಯೂಸ್, ಫಾರೆಸ್ಟ್ರಿ.
ಕಾರ್ಖಾನೆಗಳು ಬಹಳಷ್ಟು ಮಾಲಿನ್ಯ ಮಾಡುತ್ತೆ. Persistent organic pollutants or pesticides, industrial chemicals, or unwanted byproducts of industrial process that have been used for decades but have more recently been found to share a number of disturbing characteristics, including persistence, bioaccumulation, long range transport, etc. etc. ಈ ಕಾರ್ಖಾನೆಗಳು ವಿಷಭರಿತವಾಗಿರುವಂತಹ ಕೆಮಿಕಲ್ಸ್ಗಳನ್ನ ಸಾಮಾನ್ಯವಾಗಿ ನೀರಿಗೆ ಬಿಟ್ಬಿಡಲಾಗತ್ತೆ. ಅದರಿಂದ ಪರಿಸರ ಮಾಲಿನ್ಯ. ಆ ಕೆಮಿಕಲ್ಸ್ಗಳಿಂದ ಅದು ರಿನ್ಯೂ ಮಾಡೋಕ್ಕಾಗೋದಿಲ್ಲ, ಅದು ಕರಗೋದೇ ಇಲ್ಲ, ಅದು ಶಾಶ್ವತವಾಗಿ ಭೂಮಿಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಇದನ್ನೆಲ್ಲವನ್ನು ಕೂಡ ಅಡ್ರೆಸ್ ಮಾಡಬೇಕು. ಆಹಾರಗಳಿಗೂ ಅಷ್ಟೇ ಅತಿ ಹೆಚ್ಚಾಗಿ ನಾವು ಪೆಸ್ಟಿಸೈಡ್ಸ್ನ ಬಳಕೆ ಮಾಡ್ತೀವಿ. ಇದರಿಂದ ಆರೋಗ್ಯ ಒಂದು ಹಾಳಾಗೋದ್ರ ಜೊತೆಯಲ್ಲಿ ಪರಿಸರನೂ ಕೂಡ ಹಾಳಾಗ್ತಾ ಇದೆ. ಕೀಟನಾಶಕ. ವಿಶ್ವಸಂಸ್ಥೆಯ ಪರಿಸರಕ್ಕೆ ಸಂಬಂಧಪಟ್ಟಂತ ಮತ್ತೊಂದು, ಈ ಜಿಎಫ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಕೊಡುಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ರೀಸೈಕಲ್ ಮಾಡುವಂತ ಚಿಂತನೆ. ಸರ್ಕ್ಯುಲರ್ ಎಕಾನಮಿ ಎಂಬ ಒಂದು ಟ್ರೆಂಡ್ ನ ಶುರು ಮಾಡ್ಕೊಂಡಿರುತ್ತದು. ಸರ್ಕ್ಯುಲರ್ ಎಕಾನಮಿ ಅಂತ ಹೇಳಿದ್ರೆ ಏನೇ ಒಂದು ಪದಾರ್ಥಗಳನ್ನ ಯೂಸ್ ಮಾಡಿದ್ರೆ ಅದು ಯೂಸ್ ಮಾಡಿ ಬಿಸಾಕದಾದ್ಮೇಲೆ ಅದನ್ನ ಮತ್ತೆ ಪುನಃ ಯೂಸ್ ಮಾಡಲಿಕ್ಕೆ ಸಾಧ್ಯವಾದ್ರೆ ಯೂಸ್ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲಾ ಕಾರ್ಖಾನೆಗಳು ಈ ರೀತಿಯಾಗಿರುವಂತಹ ಉಪಕರಣಗಳ ಬಳಕೆ ಮಾಡಬೇಕು. ಪ್ಲಾಸ್ಟಿಕ್ ನ ಯೂಸ್ ಮಾಡಬೇಡ ಅಂತ ಹೇಳ್ತಾರೆ. ಯಾಕೆ? ಬಿಕಾಸ್ ವಿ ಯೂಸ್ ಪ್ಲಾಸ್ಟಿಕ್, ಇಟ್ ವಿಲ್ ಟೇಕ್ ಅಬೌಟ್ ಮೋರ್ ದೆನ್ 1000 years ಫಾರ್ ಇಟ್ ಟು ಡಿಗ್ರೇಡ್. ನೀವು ಮಡಕೆ ಕಪ್ಪಲ್ಲಿ ಟೀ ಕುಡೀರಿ, ಕಾಫಿ ಕುಡೀರಿ, ಮಡಕೆನ ಬಿಸಾಕಿ, ಏನೂ ಆಗೋದಿಲ್ಲ, ಅದು ಮಣ್ಣಿಂದ ಮಣ್ಣಿಗೆ. ಅರೆ ಪ್ಲಾಸ್ಟಿಕ್ ಕೆಳಗೆ ಬಿಸಾಕರೆ, ಪ್ಲಾಸ್ಟಿಕ್ ಬಾಟಲ್ ತಗೊಂಡು ನೀರು ಕುಡಿತೀವಿ, ಅದು ಬಿಸಾಕದ್ರೆ ಏನಾಗತ್ತೆ? ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಭೂಮಿಯಲ್ಲಿ. ಕೆಲವರು ಸುಡ್ತಾರೆ ಪ್ಲಾಸ್ಟಿಕ್ನ. ಪ್ಲಾಸ್ಟಿಕ್ ಸುಟ್ರೆ ಏನಾಗುತ್ತೆ? ಅಗೇನ್ ಪಾಯ್ಸನಸ್ ಗ್ಯಾಸ್ affecting the environment. GF is a member of the Platform for Accelerating the Circular Economy PACE, for which GF CEO Nako Ishii is a co-chair of the board of director, allowing Fran von Host and Royal Philips and representative of UNEP. Diversions of water for irrigations, bulk supply, and potable use, together with the pollution of common water bodies, are creating cross-border tensions. These tensions also persist across the oceans, with 3/4 of fish stocks being overfished, fished at the maximum or in depleted states. GFನ ಮತ್ತೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ನೀರಾವರಿ. ಫಾರ್ ಎಕ್ಸಾಂಪಲ್, ಈಗ ಮೀನುಗಾರಿಕೆ ಏನಾಗಿದೆ ಅಂತ ಹೇಳಿದ್ರೆ ಮೊದಲು ದಡದ ಹತ್ತಿರದಲ್ಲೇ ಮೀನು ಸಿಗ್ತಾ ಇತ್ತು. ಅರೆ ಮೀನು ಹಿಡಿದು 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 ಈಗ ಒಂದು 10 ಕಿಲೋಮೀಟರ್ ಮುಂದೆ ಹೋದ್ರೂ ಕೂಡ ನಮಗೆ ಉತ್ತಮ ಗುಣಮಟ್ಟದ ಮೀನು ಸಿಗೋದಿಲ್ಲ. ಸೊ ಈ ಒಂದು ಚಿಂತನೆಗಳೆಲ್ಲನೂ ಕೂಡ ಬದಲಾಯಿಸಬೇಕು ಅಂತ ಜಿಎಫ್ ಪ್ರಯತ್ನ ಪಡ್ತಾ ಇದೆ. ಜೊತೆಯಲ್ಲಿ ಭೂಮಿ ನಾಶ ಆಗುವಂಥದ್ದು. ಲ್ಯಾಂಡ್ ಡಿಗ್ರೇಡೇಷನ್ ಇಸ್ ಎ ಮೇಜರ್ ಥ್ರೆಟ್ ಟು ಬಯೋಡೈವರ್ಸಿಟಿ, ಎಕೋಸಿಸ್ಟಮ್ ಸ್ಟೆಬಿಲಿಟಿ. ಈಗ ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ಸ್ನಲ್ಲಿ ಈ ರಿಸಾರ್ಟ್ಗಳು ಮತ್ತು ಮನುಷ್ಯನ ಕಾರ್ಯಾಚರಣೆಗಳು ಮಾಡಕ್ ಬಿಟ್ಬಿಟ್ರೆ ಕೊನೆಗೆ ಆ ಪರಿಸರ ಎಷ್ಟು ಹಾಳಾಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಬೆಳೆಯುವಂತಹ ಮರಗಿಡಗಳು ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಅಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇರುವಂತದ್ದು, ನಿರಂತರವಾಗಿ ಮಳೆ ಬೀಳುವಂತಹ ಒಂದು ಸ್ಥಳ ಅದು ಪಶ್ಚಿಮ ಘಟ್ಟ ಅಥವಾ ಸುಂದರ್ಬನ್ ಫಾರೆಸ್ಟ್ ರೇಂಜು. ಸೊ ಮನುಷ್ಯನ ಕಾರ್ಯಗಳಿಂದ ಅಲ್ಲಿರುವಂತಹ ಭೂಮಿ ಹಾಳಾಗ್ತಾ ಇರುತ್ತೆ. ಇದನ್ನ ಪ್ರಿವೆಂಟ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂತ ಚಿಂತನೆಗಳು ಮಾಡುತ್ತೆ.
Forests cover almost 1/3 of the world land area. Sustainably managed forests can enhance the provision of wood and non-timber forest products for about 1.6 billion people. The GF supports projects in forest conservation. Again, ಅರಣ್ಯವನ್ನು ಸಂರಕ್ಷಣೆ ಮಾಡುವಂಥದ್ದು, ಓಝೋನ್ ಡಿಪ್ಲೀಷನ್ ನ ಕಡಿಮೆ ಮಾಡುವಂಥದ್ದು ಎಲ್ಲವೂ ಕೂಡ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ನಡೀತಾ ಇರುತ್ತೆ. ಓಝೋನಿಗೆ ಸಂಬಂಧಪಟ್ಟಂತೆ ವಿಯೆನ್ನಾ ಕನ್ವೆನ್ಷನ್, ಮಾಂಟ್ರಿಯಲ್ ಪ್ರೋಟೋಕಾಲ್, ಓಝೋನ್ ಲೇಯರ್ಸ್, ಪ್ರೊಟೆಕ್ಷನ್ ಆಫ್ ಓಝೋನ್ ಲೇಯರ್ಸ್ in 1985, Vienna Convention. Substances that deplete the ocean layer in 1987. ಸೊ ಹಲವಾರು ಪ್ರೋಟೋಕಾಲ್ಗಳು, ಫ್ರೇಮ್ವರ್ಕ್ಗಳು, ಒಪ್ಪಂದಗಳ ಮೂಲಕ ಓಝೋನ್ ಡಿಪ್ಲೀಷನ್ ತಡೆಗಟ್ಟೋದ್ರಲ್ಲಿ ವಿಶ್ವಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಕೆಲಸ ಇನ್ನೂ ಮಾಡಬೇಕು. ಬಟ್ ಆದ್ರೆ ಅಟ್ಲೀಸ್ಟ್ ಇದುವರೆಗೂ ರಾಷ್ಟ್ರಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ನೆಗೋಸಿಯೇಷನ್ ಮಾಡಿ, ಮಾತುಕತೆ ಮಾಡಿ, ಕೆಮಿಕಲ್ನ ಅತಿ ಹೆಚ್ಚಾಗಿ ಬಳಕೆ ಮಾಡಬೇಡಿ, ಪರಿಸರ ಹಾಳು ಮಾಡುವಂತ ಕೆಮಿಕಲ್ನ ಯೂಸ್ ಮಾಡಬೇಡಿ, ತಾಪಮಾನ ಚೇಂಜ್ ಆಗ್ತಾ ಇದೆ ಅದನ್ನ ಉಳಿಸಿ, ಓಝೋನ್ ಲೇಯರು ಹಾಳಾಗ್ತಾ ಇದೆ ಅದನ್ನ ಬಚಾವ್ ಮಾಡಿ, ಭೂಮಿ ಹಾಳಾಗ್ತಾ ಇದೆ, ಮರುಭೂಮಿ ಆಗ್ತಾ ಇದೆ, ಕಾಂಕ್ರೀಟ್ ಆಗ್ತಾ ಇದೆ, ಅದನ್ನ ರಕ್ಷಿಸಿ, ಮೀನುಗಾರರಿಗೆ ಮೀನೇ ಸಿಗ್ತಾ ಇಲ್ಲ, ಸಮುದ್ರದ ಸಂಪನ್ಮೂಲಗಳು ಹಾಳಾಗ್ತಾ ಇದೆ, ಮಿತವಾಗ್ತಾ ಇದೆ, ಅರಣ್ಯಗಳು ಕಡಿಮೆ ಆಗಿ, ಮರಗಳು ನಾಶ ಆಗಿ, ಪ್ರಾಣಿಗಳು ಸಿಟಿಗಳಿಗೆ ಬರುವಂತಹ, ಹಳ್ಳಿಗಳಿಗೆ ಬರುವಂತಹ ಚಿಂತನೆಗಳಾಗ್ತಾ ಇದೆ, ಅದನ್ನ ತಡೆಗಟ್ಟಿಸಿ. ಹೀಗೆ ಬಹಳ ಮುಖ್ಯವಾಗಿರುವಂತ ನಮ್ಮ ಪರಿಸರ ಇವತ್ತು ನಮಗೋಸ್ಕರ ಒಂದೇ ಅಲ್ಲ, ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಒಂದು ಭೂಮಿ ಇದು. ಕೇವಲ 100 ವರ್ಷದಲ್ಲಿ ನಾವು ಹಾಳು ಮಾಡಾಕಿದ್ದೀವಿ ಮನುಷ್ಯನ ಸ್ವಾರ್ಥಕ್ಕೋಸ್ಕರ. ನಾವು ಇವತ್ತು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ, ಇಫ್ ಯು ಡು ನಾಟ್ ಪ್ರೊಟೆಕ್ಟ್ ಅವರ್ ಎನ್ವೈರನ್ಮೆಂಟ್, ಇಫ್ ಯು ಡೋಂಟ್ ಟೇಕ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ಅವರ್ ಎನ್ವೈರನ್ಮೆಂಟ್, ಸುಮ್ಮನೆ ಸ್ನಾನ ಮಾಡಕ್ ಹೋಗೋ ಟೈಮಲ್ಲಿ ಕೊಳಾಯಿ ಬಿಟ್ಬಿಡೋದು, ನಲ್ಲಿ ಬಿಟ್ಬಿಡೋದು, ನೀರು ಹೋದ್ರೆ ಹೋಗ್ಲಿ. ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಲೈಟ್ ಆನ್ ಮಾಡಿದ್ರು ಆಫ್ ಮಾಡೋದಿಲ್ಲ, ಫ್ಯಾನ್ ತಿರುಗ್ತಾ ಇರುತ್ತೆ ಹಾಗೆ ಬಿಟ್ಬಿಟ್ಟು ಹೋಗ್ಬಿಡೋದು. ಪ್ಲಾಸ್ಟಿಕ್ ಬಾಟಲ್ ಅಥವಾ ಚಿಪ್ಸು ಅದು ಇದು ತಿನ್ಕೊಂಡು ಕವರ್ನ ಅಲ್ಲೇ ಎಸೆದ್ ಬಿಡುವಂಥದ್ದು. ಬಸ್ಸಲ್ಲಿ ಸಂಚಾರ ಮಾಡುವಂತ ಸಮಯದಲ್ಲಿ ಕಿಟಕಿ ಹೊರಗಡೆ ಪ್ಲಾಸ್ಟಿಕ್ ಪೇಪರ್ಗಳು ಎಸೆದ್ ಬಿಡುವಂಥದ್ದು. ನನ್ಗೇನಾಗ್ಬೇಕಾಗಿದೆ ಅಂತ. ಈ ಮನುಷ್ಯನ ಸ್ವಾರ್ಥದಿಂದ ಭೂಮಿ ತಾಯಿಗೆ ಎಫೆಕ್ಟ್ ಆಗ್ತಾ ಇದೆ. ಬಿಕಾಸ್ ಆಫ್ ಹ್ಯೂಮನ್ ಸೆಲ್ಫಿಶ್ ಇಂಟ್ರೆಸ್ಟ್ of continued development, continued exploitation of the earth and its resources, continued assault on forest and natural resources and land and water. The world appears to be grim. If you want to protect the earth for the future generation, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮುಂದಿನ ಪೀಳಿಗೆ 100 ವರ್ಷ 1000 ವರ್ಷ ಆದ್ಮೇಲೆ ಭೂಮಿ ಬದುಕಿರಬೇಕು, ಉಳಿಬೇಕು ಅಂತ ಹೇಳಿದ್ರೆ, we have to take a collective action, and that action is being taken by United Nations with its highly effective negotiation and treaty frameworks regarding environment. ನಮ್ಮ ಪರಿಸರನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೋಸ್ಕರ, 200,000 ವರ್ಷಗಳ ಕಾಲ ನಮ್ಮ ಭೂಮಿ ಉಳಿಬೇಕು ಅಂತ ಹೇಳಿದ್ರೆ, we need to take a very serious action. ಈ ಚಟುವಟಿಕೆ ವಿಶ್ವಸಂಸ್ಥೆಯ ಪರಿಸರಕ್ಕೆ ಸಂಬಂಧಪಟ್ಟಂತಹ ಚಿಂತನೆಗಳು ನಡೆಸ್ಕೊಂಡು ಹೋಗ್ತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳ ಜೊತೆ ಭೇಟಿಯಾಗೋಣ. ನಮಸ್ಕಾರ.